ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ. ಸೂರ್ಯ ಅವನ ಫ್ರೆಂಡ್ಸ್ ಹತ್ರ ಹೇಳ್ತಿರ್ತಾನೆ, ಮೀನಲ್ಲಿಗೆ ಏನಾದರೂ ಮಾಡಿ ನಾನು ಮಾಡಬೇಕು, ಅವಳಿಗೊಂದು ಎ ಸಿ ರೂಮ್ ಕೊಟ್ಟು ಬಾಡಿಗೆಗೆ ತಗೊಂಡು ಅದರಲ್ಲಿ ಹೂವಿನ ವ್ಯಾಪಾರ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವನ ಫ್ರೆಂಡ್ಸ್ ಹೇಳ್ತಾರೆ, ಹೂವಿನನ್ನು ಯಾವತ್ತೂ ಸಹ ಎ ಸಿ ರೂಮಲ್ಲಿ ಶೋರೂಮ್ ಆಗಿ ಇಡಬಾರ್ದು, ಅದು ಏನಾದರೂ ಹೊರಗೆ ವ್ಯಾಪಾರ ಮಾಡಬೇಕು, ಆದ್ರೇ ಅದರಿಂದ ವ್ಯಾಪಾರ ಬರುವುದು ಅಂತ ಹೇಳ್ತಾರೆ. ಸೂರ್ಯ ಹೇಳ್ತಾನೆ, ನನಗೆ ಮೀನೆಲ್ಲ ಗೋಲ್ಡ್ ನೋಡೋಕ್ಕಾಗಲ್ಲ, ಏನಾದರೂ ಅವಳಿಗೆ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವನ ಫ್ರೆಂಡ್ಸ್ ಹೇಳ್ತಾನೆ, ನಮಗೆ ನೋವಾದರೆ ನಿನಗೆ ಸಹಿಸೋಕ್ಕಾಗಲ್ಲ, ಇನ್ನು ಮೀನ ಅತ್ತಿಗೆ ಗೋಲು ಹೇಗೆ ಸಹಿಸ್ಕೊಳ್ತೀಯ ಅಂತ ಹೇಳ್ತಾರೆ. ಸೂರ್ಯನಿಗೆ ಒಂದು ಐಡಿಯಾ ಬರುತ್ತೆ, ಆನ್ಲೈನ್ ಮುಖಾಂತರ ವ್ಯಾಪಾರ ಮಾಡಿದರೆ ಹೇಗೆ, ಏನೇ ಆಗಲಿ ಮೀನಲಿಗೆ ಆಲ್ರೆಡಿ ಕಸ್ಟಮರ್ ಇದೆ, ಅವಳು ಕಸ್ಟಮರೇ ಮನೆಗೆ ಬರುವ ಬದಲು ಇವಳೇ ಮನೆ ಮನೆಗೆ ಹೋಗಿ ಹೂವಿನ ವ್ಯಾಪಾರ ಮಾಡಿದರೆ ಒಳ್ಳೆಯದಾಗ್ಬೋದಲ್ವ, ಅದ್ರ ಜೊತೆಗೆ ಮಾರ್ಕೆಟಿಂಗ್ ಮಾಡಿದರೆ ಇನ್ನೂ 10 ಜನ ಬರ್ಬೋದು ಅಂತ ಹೇಳಬೇಕಾದ್ರೆ ಅವನ ಫ್ರೆಂಡ್ಸ್ ಹೇಳ್ತಾರೆ, ಒಳ್ಳೆಯ ಐಡಿಯಾ, ಈ ಥರ ಮಾಡಿದರೆ ನಿನ್ನ ಬಿಸ್ನೆಸ್ ಇನ್ನೂ ಎತ್ತರಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ. ಅವಳಿಗೊಂದು ನಾನು ಸ್ಕೂಟಿ ತೆಗೆದುಕೊಂಡು ಕೊಡಬೇಕು, ಯಾಕಂದರೆ ಅವಳಿಗೆ ಆಚೆ ಈಚೆ ಓಡಲಿಕ್ಕೆ ಬೇಕಾಗುತ್ತೆ, ಏನೇ ಆಗಲಿ ಎಷ್ಟೇ ಕಷ್ಟ ಬರಲಿ ಡೇ ನೈಟ್ ದುಡಿದು ನಾನು ಅವಳಿಗೆ ಸ್ಕೂಟಿ ತೆಗೆದುಕೊಡ್ತೇನೆ ಅಂತ ಹೇಳ್ತಾನೆ. ನನಗೆ ನಾವೇ ಹಣ ಕೊಡಬೇಕು ಅಂತ ಹೇಳಿ ಅವನ ಫ್ರೆಂಡ್ಸ್ ಎಲ್ಲ ಒಟ್ಟು ಸೇರಿಸಿ, ನೋಡು ನೀನು ಇವತ್ತೇ ಹೋಗಿ ತೆಗೆದುಕೋ, ಮತ್ತು ಸೂರ್ಯ ಹೇಳ್ತಾನೆ ನನ್ನಲ್ಲಿ ಸಹ ಹಣ ಇದೆ ಅಂತ ಹೇಳಿ ಅಲ್ಲಿಂದ ಶೋರೂಮಿಗೆ ಬರುತ್ತಾನೆ. ಅಲ್ಲಿಯ ಎಂಪ್ಲಾಯಿ ಸೂರ್ಯನನ್ನು ವೆಲ್ಕಮ್ ಮಾಡ್ತಾನೆ. ಬನ್ನಿ ಸರ್, ನಿಮಗೆ ಯಾವ ಗಾಡಿ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ನನಗಲ್ಲ, ನನ್ನ ಹೆಂಡತಿಗೆ ಲೇಡೀಸ್ ಗಾಡಿ ಬೇಕು ಅಂತ ಹೇಳ್ತಾನೆ. ಡೆಲಿವರಿ ಬಾಯ್ಸ್ ಹಿಂದ್ಗಡೆ ಬಾಕ್ಸ್ ಡೆಲಿವರಿ ಮಾಡಲಿಕ್ಕೆ ಇರ್ತಾರಲ್ಲ, ಆ ಥರದ್ದೇನಾದರೂ ಇದೆಯಾ, ನನ್ನ ಹೆಂಡತಿಗೆ ಹೂವಿನ ವ್ಯಾಪಾರ ಮಾಡಲಿಕ್ಕೆ ಅವಶ್ಯಕತೆ ಇದೆ ಅಂತ ಹೇಳಿದಾಗ, ಹೌದು ನಾವು ಅದನ್ನು ಹಿಂದೆ ಫಿಕ್ಸ್ ಮಾಡಿ ಕೊಡ್ತೇವೆ ಅಂತೇಳಿ, ಬನ್ನಿ ಸರ್ ನಿಮಗೆ ಯಾವ ಗಾಡಿ ಸೆಲೆಕ್ಟ್ ಮಾಡಿ ಅಂತ ಅವನನ್ನು ಗಾಡಿ ಇದ್ದಲ್ಲಿ ಕರ್ಕೊಂಡು ಹೋಗ್ತಾನೆ. ನಂತರ ನಿಮಗೆ ಯಾವ ಕಲರ್ ಬೇಕಾ ಅಂತ ಹೇಳ್ತಾನೆ. ಆಗ ಸೂರ್ಯ ಮೀನಲ್ಲಿಗೆ ಕಾಲ್ ಮಾಡಿದಾಗ ಮೀನ ಹೇಳ್ತಾಳೆ, ನನಗೆ ಏನಾದರೂ ತರ್ತೀರ, ನನಗೆ ಏನೂ ಬೇಡ, ನನ್ನ ಮನಸ್ಥಿತಿ ಸರಿ ಇಲ್ಲ ಅಂತ ಗೊತ್ತಿದ್ದು ನೀವು ಯಾಕೆ ಈ ಥರ ಹೇಳ್ತಿದ್ದೀರಾ, ಬೇಗ ಮನೆಗೆ ಬನ್ನಿ ಅಂತ ಹೇಳ್ಬೇಕಾದ್ರೆ, ಇಲ್ಲ ನನಗೆ ನೀನು ಕಲ್ಲರ್ ಯಾವುದಂತ ಹೇಳು ಅಂತ ಹೇಳ್ತಾನೆ. ಆಗ ನನಗೆ ಬ್ಲ್ಯಾಕ್ ಕಲರ್ ಅಂತ ಹೇಳ್ತಾಳೆ. ಸೂರ್ಯ ಬ್ಲ್ಯಾಕ್ ಕಲರ್ ಸ್ಕೂಟಿನ ಸೆಲೆಕ್ಟ್ ಮಾಡಿ ಅದನ್ನು ಇಟ್ಕೊಂಡು ಮನೆ ಹೊರಗೆ ಬಂದು ರಂಗನಾಥ್ಗೆ ಕಾಲ್ ಮಾಡ್ತಾನೆ. ಅಪ್ಪ ಹೊರಗೆ ಬನ್ನಿ, ಸಕ್ಕರೆಯನ್ನು ಜೋಪಾನವಾಗಿ ಕರ್ಕೊಂಡು ಬನ್ನಿ. ಮನೋಜನಿಗೂ ಕಾಲ್ ಮಾಡಿ ಹೇಳ್ತಾನೆ ಹೊರಗೆ ಬರಲು. ನಂತರ ಶ್ರುತಿ ರವಿಗೆ ಸಹ ಕಾಲ್ ಮಾಡಿ ಹೊರಗೆ ಬರಲು ಹೇಳ್ತಾನೆ. ಮೀನಲ್ಲಿಗೂ ಕಾಲ್ ಮಾಡ್ತಾಳೆ. ಅದಕ್ಕೆ ಮೀನು ಹೇಳ್ತಾನೆ, ನನಗೆ ತುಂಬ ಕೆಲಸ ಇದೆ, ಎಲ್ಲರಿಗೂ ಹೊಟ್ಟೆ ಹಸಿತಿದೆ, ನಾನೀಗ ಅಡುಗೆ ಮಾಡಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ, ಅಡುಗೆ ನೀನು ಮತ್ತೆ ಮಾಡು, ಈಗ ನೀನು ಬಂದು ಶಾಕ್ ಆಗ್ತೀಯ, ಎಲ್ಲರೂ ನೋಡಿ ಶಾಕ್ ಆಗ್ತಾರೆ, ಇದನ್ನು ನೋಡಿ ಯಾರು 4 ದಿನ ಊಟ ಮಾಡಲ್ಲ, ಒಂದ್ಸಲ ನೀನು ಬಾ, ಹಸಿವೆ ಆಗಲ್ಲ ಯಾರಿಗೂ ಸಹ ಅಂತ ಹೇಳ್ತಾನೆ. ಎಲ್ಲರೂ ರೂಮಿನಿಂದ ಹಾಲಿಗೆ ಬರುತ್ತಾರೆ. ಶಾಂತಿ ಸಹ ಹಾಲ್ಗೆ ಬಂದು ರಂಗನಾಥನ ಹತ್ರ ಕೇಳ್ತಾಳೆ, ಯಾಕೆ ನೀವು ನನ್ನನ್ನು ಕರೆದದ್ದು ಅಂತ ಹೇಳಬೇಕಾದ್ರೆ, ನಾನು ನಿನ್ನನ್ನು ಕರೆಯಲಿಲ್ಲ, ಸೂರ್ಯ ನಿನ್ನನ್ನು ಕರೆದದ್ದು, ಎಲ್ಲರನ್ನು ಕರೆದಿದ್ದಾನೆ ಅಂತ ಹೇಳ್ತಾನೆ. ಆಗ ಮನೋಜ್ ಮತ್ತು ರವಿ ಸಹ ಹೇಳ್ತಾನೆ, ಹೌದು ಎಲ್ಲರನ್ನು ಸೂರ್ಯನೇ ಕರೆದದ್ದು, ನಮ್ಮನ್ನು ಸಹ ಅವನೇ ಕರೆದದ್ದು ಅಂತ ಹೇಳಬೇಕಾದ್ರೆ ಶಾಂತಿ ಹೇಳ್ತಾಳೆ, ಯಾಕೆ ಕರೆದಿರ್ಬೋದು ಅವನು ಅಂತ ಹೇಳಬೇಕಾದ್ರೆ ರೋಹಿಣಿ ಹೇಳ್ತಾಳೆ, ಕಾರ್ಪೊರೇಷನಿಂದ ಗಾಡಿ ಬಿಡಿಸಿಕೊಂಡು ಬಂದಿರ್ಬೋದು ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಕಾರ್ಪೊರೇಷನಿಂದ ಗಾಡಿ ಏನಾದರೂ ಬಿಡಿಸ್ಕೊಂಡು ಬರ್ಬೋದು, ಆದರೆ ಗಾಡಿ ಇಡಲಿಕ್ಕೆ ಲೈಸೆನ್ಸ್ ಬೇಕಲ್ಲ, ಲೈಸೆನ್ಸ್ ಇಲ್ಲದೆ ಅವನು ಗಾಡಿ ಹೇಗೆ ಇದು ಮಾಡ್ತಾನೆ, ಗೌರ್ಮೆಂಟ್ ಪರ್ಮಿಷನ್ ಕೊಡೋದೇ ಇಲ್ವಲ್ವ ಅಂತ ಹೇಳ್ತಾಳೆ. ಅದಕ್ಕೆ ರಂಗನಾಥ ಹೇಳ್ತಾಳೆ, ನನಗೆ ಡೌಟ್ ಇದೆ, ನೀನೇನಂತ ಕಂಪ್ಲೇಂಟ್ ಕೊಟ್ಟದ್ದು ಅಂತ ಹೇಳ್ತಿರ್ಬೇಕಾದ್ರೆ ನಾನಾ ಅಂತ ಹೇಳ್ತಾಳೆ. ಅದಕ್ಕೆ ರವಿ ಹೇಳ್ತೇನೆ, ಅವನು ಅದಕ್ಕೆಲ್ಲ ಕರೆದಿರ್ಲಿಕ್ಕಿಲ್ಲ, ಏನೋ ಕೆಲಸ ಇರ್ಬೋದು, ಬನ್ನಿ ನೋಡೋಣ ಅಂತ ಎಲ್ಲರನ್ನು ಹೊರಗೆ ಕರ್ಕೊಂಡು ಬರ್ತಾನೆ. ಕಡೆ ಸೂರ್ಯ ಮೀನ ಗಾಡಿಯನ್ನು ನೋಡಿ ಯಾವ ರೀತಿ ಖುಷಿ ಪಡ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇದನ್ನು ನೋಡಿದ ಶಾಂತಿ, ಇವನಿಗೆ ಏನಾಯಿತು ರಂಗನಾಥ್ ಹತ್ರ ಹೇಳ್ತಾಳೆ. ರಂಗನಾಥ್ ಕೇಳ್ತಾರೆ, ಯಾಕೆ ನಿಳಿತಿದ್ದಿ ಅಂತ ಹೇಳ್ತಿರ್ಬೇಕಾದ್ರೆ, ಹೆಂಡತಿಗೆ ಉಡುಗೊರೆ ಕೊಟ್ಟರೆ ಯಾವ ರೀತಿ ಖುಷಿ ಪಡ್ಬೋದು ಅಂತ ಯೋಚನೆ ಮಾಡ್ತಿದ್ದೇನೆ ಅಂತ ಹೇಳ್ತಾನೆ. ಅದಕ್ಕೆ ಮೀನೇ ಹೇಳ್ತಾಳೆ, ಏನು ನನಗೆ ನೀವು ಉಡುಗೊರೆ ಕೊಡ್ತಿದ್ದೀರಾ ಅಂತ ಕೇಳಬೇಕಾದ್ರೆ ಹೌದು ಅಂತ ಹೇಳ್ತಾನೆ. ಅದಕ್ಕೆ ಶಾಂತಿ, ನಿಮಗಿಲ್ಲಿ ಬೇರೆ ಏನು ಕೆಲಸ ಇಲ್ವ, ಸುಮ್ಮನೆ ಯಾಕೆ ಇಲ್ಲಿ ಈ ಥರ ಮಾತಾಡ್ತಿದ್ದೀರಾ, ನನಗೆ ತುಂಬ ಕೆಲಸ ಇದೆ, ನಾನು ಇಲ್ಲಿಂದ ಹೊರಡಬೇಕಂತ ಹೇಳಬೇಕಾದ್ರೆ ಸೂರ್ಯ, ತಡಿ ಈಗಲೇ ಬಂದೆ ಅಂತೇಳಿ ಗಾಡಿ ಇಟ್ಕೊಂಡು ಬರ್ತಾನೆ. ಇದನ್ನು ನೋಡಿ ತುಂಬ ಖುಷಿ ಪಡ್ತಾರೆ. ರಂಗನಾಥ್ ಕೇಳ್ತಾರೆ,
ಏನು ಸೂರ್ಯ ನೀನು 4 ವೀಲರ್ ಬಿಟ್ಟು 2 ವೀಲರ್ಗೆ ಬಂದಿದ್ದೀಯ ಅಂತ ಕೇಳ್ತಾರೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಇಲ್ಲಪ್ಪ ಇದು ಮೀನಲ್ಲಿಗೆ ಹೂವಿನ ವ್ಯಾಪಾರ ಮಾಡಲು ತಳ್ಳೋ ಗಾಡಿಯನ್ನು ನಾನು ಆಸೆಯಿಂದ ಕೊಟ್ಬಿಟ್ಟೆ. ಆದರೆ ಯಾರ್ದೋ ಕಣ್ಣು ಬಿತ್ತು, ಅದಕ್ಕೆ ಈ ಥರ ಮಾಡಿದ್ದೆ ಅಂತ ಹೇಳ್ಬೇಕಾದ್ರೆ ರಂಗನಾಥ್ ಹೇಳ್ತಾರೆ, ಒಳ್ಳೆದಾಯಿತು, ತುಳಿಯೋರ ಮುಂದೆ ಎದ್ದು ನಿಂತು ಬರಬೇಕು ಅಂತ ಹೇಳ್ತಾನೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಒಳ್ಳೆ ಕಾನ್ಸೆಪ್ಟು, ಒಳ್ಳೆ ಐಡಿಯಾ ಅಂತ ಮೀನಲನ್ನು ನೋಡಿ ಹೇಳ್ತಾಳೆ. ಮತ್ತು ಸೂರ್ಯನತ್ರ ಮನೋಜ್ ಕೇಳ್ತಾನೆ, ಯಾಕೆ ಅಮ್ಮನ ಹೆಸರು ಇಡಲಿಲ್ಲ ಅಂತ. ಪಾರ್ಲರ್ ಅಮ್ಮನ ಹೆಸರು ಇಟ್ಟು ಹೊಗೆ ಹಾಕ್ಕೊಂಡ್ಳು. ನಂತರ ಮೀನನ ಗಾಡಿಗೆ ಸಹ ಸಕ್ಕರೆ ಹೆಸರು ಇಟ್ಟು ಮುನ್ಸಿಪಾಲಿಟಿ ಲಾರಿ ಹತ್ತೋಯ್ತು ಅಂತ ಹೇಳ್ತಾನೆ. ಅದಕ್ಕೆ ನಾನು ಮೀನಾ ಮತ್ತು ನನ್ನ ಹೆಸರೇ ಇಟ್ಟಿದ್ದೇನೆ ಅಂತ ಹೇಳ್ತಾನೆ. ನಂತರ ರಂಗನಾಥ್ರ ಹತ್ರ ಚಾವಿ ಕೊಟ್ಟು, ಅಪ್ಪ ನಿನ್ನ ಸೊಸೆಗೆ ನೀನೇ ಕೊಡು ಅಂತ ಹೇಳ್ಬೇಕಾದ್ರೆ ಆಯ್ತಂತೇಳಿ ಚಾವಿ ಕೊಡ್ಲಿಕ್ಕೆ ಮುಂದಾದಾಗ ಶಾಂತಿಯನ್ನು ಸಹ ಕರೆಯುತ್ತಾನೆ. ಆಗ ಶಾಂತಿ ನಾನು ಬರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ರಂಗನಾಥೆ ಗಾಡಿ ಮೀನಾ ಕೈಗೆ ಚಾವಿ ಕೊಡ್ತಾನೆ. ನಂತರ ಮೀನಾ ಸೂರ್ಯನ ಒಂದು ರೌಂಡ್ ಹಾಕ್ಕೊಂಡು ಕರ್ಕೊಂಡೋಗಿ ವಾಪಸ್ ತುಂಬ ಖುಷಿಯಿಂದ ಮನೆಗೆ ಬರುತ್ತಾಳೆ. ಮನೋಜ ರೂಮಿನೊಳಗೆ ಬಂದು, ಇಲ್ಲೆಲ್ಲರ ಅದೃಷ್ಟವಂತರೆ, ನನಗೇನು ಆ ಥರ ಅದೃಷ್ಟ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನೀವು ನಿಮ್ಮ ಈ ಅತಿ ಆಸೆಯಿಂದಲೇ ಇಷ್ಟೆಲ್ಲ ಆದದ್ದು ಅಂತ 27 ಲಕ್ಷವನ್ನು ಕಳ್ಕೊಂಡು ಬಂದಿದ್ರಲ್ಲ, ನಿಮಗೆ ಸ್ವಲ್ಪವೂ ಸಹ ಚಿಂತೆ ಇಲ್ವಾ ಅಂತ ಕೇಳಬೇಕಾದ್ರೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಅಂತ ಹೇಳ್ತಾನೆ. ನಂತರ ಅದನ್ನು ಹೇಗಾದರೂ ಮಾಡಿ ಸಿಗುವಾಗೆ ಮಾಡಬೇಕಂತ ರೋಹಿಣಿ ಹೇಳ್ತಾಳೆ. ಮೀನಾ ಹೊಸತು ಗಾಡಿ ತೆಗೊಂಡ ವಿಷಯವನ್ನು ಹೇಳಲು ತನ್ನ ತವರಿಗೆ ಮನೆಗೆ ಬರುತ್ತಾಳೆ. ಅವಳ ಮನೆಯಲ್ಲಿ ನಡೆದ ಘಟನೆಯನ್ನೆಲ್ಲ ಮನೆಯಲ್ಲಿ ಹೇಳ್ತಾಳೆ. ನಂತರ ನನಗೆ ಸೂರ್ಯ ಅವರು ಹೊಸ ಮೊಬೈಲ್ ಗಾಡಿ ತೆಗೆದುಕೊಟ್ಟಿದ್ದಾರೆ, ಇದರಲ್ಲಿ ಮನೆ ಮನೆಗೆ ಹೋಗಿ ಹೂ ಹಾಕ್ಬೋದು ಅಂತ ಹೇಳ್ತಾಳೆ. ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ.